ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂದ್ರೆ ಒಂದು 4 ಆಣೆ ಚೇಂಜ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಕಾಯಿನೋ ನೋಟೋ ಇಟ್ಕೊಂಡು ಹೊರಗಡೆ ಪ್ರದಕ್ಷಿಣೆ ಮಾಡಿ ಅಲ್ಲೊಂದು ಬೌಲ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ಬೇಕು. ಆಮೇಲೆ ನಾವು ಅದನ್ನ ತೆಗೆದು ಮಂಗಳಾರತಿ ಸಮಯದಲ್ಲಿ ದೇವ್ರ ಪದದ ಹತ್ರ ಇರ್ತೀವಿ. ಅವ್ರ ಕೆಲಸ ಆಗತ್ತೆ. ಆಮೇಲೆ ಬಂದು ಅವ್ರ ಕೈಲಿ ಏನಾಗುತ್ತೋ ಸೇವೆ ಮಾಡುವಂಥದ್ದು ಈ ದೇವಸ್ಥಾನ ಪದ್ಧತಿ. ಮಕ್ಕಳದೆಲ್ಲ ಓದಿಂದೆಲ್ಲ ಕೇಳ್ಕೊಂಡಿದ್ವಿ, ಅದೆಲ್ಲ ಆಗಿದೆ. ನಮ್ದೆಲ್ಲ ಹೆಲ್ತ್ ಚೆನ್ನಾಗಿರ್ಲಿ, ಪದೇ ಪದೇ ಬರೋ ತರ ಆಗ್ಲಿ ಇಲ್ಲಿ ದೇವರಿಗೆ ಅನ್ಕೊಂಡಿದ್ವಿ. ನಾವು ಒಂದ್ 2-3 ಸಲ ಹೀಗೆ ಒಬ್ರು ಹೇಳಿದ್ರು, ಕೇಳ್ಕೊಂಡು ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ. ನಾನಿವತ್ತು ಮದ್ದೂರಲ್ಲಿರುವಂತಹ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಇದು ಕೂಡ ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿರುವಂತಹ ಅದ್ಭುತದಲ್ಲೊಂದಾದಂತಹ ದೇವಸ್ಥಾನ. ಬನ್ನಿ ಆ ದೇವರ ದರ್ಶನ ಮಾಡೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿನ ಅರ್ಚಕರ ಹತ್ರನೇ ಯಾವ ರೀತಿ ಇಲ್ಲಿ ನಾವು ವ್ರತ ಮಾಡಬೇಕು, ಇಲ್ಲಿನ ಕೆಲಸದ ಬಗ್ಗೆ ಆಗಿರಲಿ, ಹಣಕಾಸಿನ ವಿಚಾರದ ಬಗ್ಗೆ ಆಗಿರಲಿ ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಮೊದಲು ದೇವರ ದರ್ಶನ ಮಾಡೋಣ. ಮಂಡ್ಯ ಜಿಲ್ಲೆಯ ಮದ್ದೂರು ಶಿಂಷಾ ನದಿಯ ದಂಡೆಯ ಮೇಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರ ಹೊಳೆ ಆಂಜನೇಯ ಎಂದೇ ಪ್ರಸಿದ್ಧಿ ಪಡೆದಿದೆ. ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಇಲ್ಲಿ ಆಂಜನೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರೆಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ಪಡೆದಿದೆ. ವ್ಯಾಸರಾಜರು ದೇಶದ ಉದ್ದಗಲಕ್ಕೂ 732 ಆಂಜನೇಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗಿದೆ. ಪ್ರತಿದಿನ 100 ಜನ ಭಕ್ತರು ಹೊಳೆ ಆಂಜನೇಯನ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಭಕ್ತರ ಅಭಿಷ್ಟಗಳನ್ನು ಆಂಜನೇಯ ನೆರವೇರಿಸುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ. ಈ ದೇವಸ್ಥಾನ ಸುಮಾರು 550 ವರ್ಷಗಳ ಹಿಂದೆ ವಿಜಯನಗರ ಅರಸರ ಕಾಲದಲ್ಲಿ ಕ್ರಿಸ್ತಶಕ 1450ರಿಂದ 1498ರ ನಿರ್ಮಾಣವಾಯಿತೆಂದು ಹೇಳಲಾಗಿದೆ. ಈ ಕ್ಷೇತ್ರದಲ್ಲಿ ಪ್ರಾಣದೇವರು ಜಾಗೃತನಾಗಿ ನೆಲೆಸಿದ್ದಾರೆ ಎಂದು ನಂಬಿಕೆ ಜನರಲ್ಲಿದೆ. ಇಲ್ಲಿನ ಆಂಜನೇಯ ಮೂರ್ತಿ ಆಕರ್ಷಣೀಯವಾಗಿದ್ದು, ತ್ರೇತಾಯುಗದಲ್ಲಿ ಆಂಜನೇಯನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಎತ್ತಿದ್ದಾರೆಂದು ಹೇಳಲಾಗಿದೆ. ಇಲ್ಲಿರುವ ಹನುಮನ ಮೂರ್ತಿಯು 2 ಬೆರಳುಗಳು ಉದ್ದ ಇದ್ದು, ಇವು ಮಧ್ವಾಚಾರ್ಯರ ಪ್ರತಿಷ್ಠಾಪಿಸಿರುವ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಆಂಜನೇಯ ತನ್ನ ಕೈಯಲ್ಲಿರುವ ಸೌಗಂಧಿಕ ಪುಷ್ಪವನ್ನು ಹಿಡಿದಿರುವುದರಿಂದ ಭೀಮನ ಅವತಾರವನ್ನು ಪ್ರತಿಪಾದಿಸುತ್ತದೆ. ಬಾಲದ ತುದಿಯಲ್ಲಿ ಗಂಟೆ ಇರುವುದು ವ್ಯಾಸರಾಜರ ಪ್ರತಿಷ್ಠಾಪನೆಯ ಸಂಕೇತವಾಗಿದೆ. ಹಾಗೂ ತಲೆಯ ಭಾಗದಲ್ಲಿ ಸೂರ್ಯಚಂದ್ರರಿದ್ದಾರೆ. ಇದು ಶ್ರೀಪಾದರ ಪ್ರತಿಷ್ಠಾಪನೆಯ ಸಂಕೇತವಾಗಿದೆ. ಈ ಆಂಜನೇಯನಿಗೆ ಜುಟ್ಟು ಇದ್ದು, ಇಲ್ಲಿನ ಆಂಜನೇಯ ಶಿಲಾಮೂರ್ತಿಯು ಮುಖಭಾಗ ಸುಮಾರು 10ರಿಂದ 12 ವರ್ಷಕ್ಕೆ ಅರ್ಧ ಇಂಚು ಬೆಳೆಯುತ್ತದೆ ಎಂದು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರದೀಪ್ ರವರು ಹೇಳುತ್ತಾರೆ. ಹಾಗೂ 2004ರ ರಾಮನವಮಿ, 2011ರ ಚಂದ್ರಗ್ರಹಣ ಸಮೀಪದಲ್ಲಿ ದೇವಸ್ಥಾನ ಬಾಗಿಲನ್ನು ಮುಚ್ಚಿದ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಿನಿಂದ ಶಂಖ, ಗಂಟೆ, ಜಾಗಟೆ, ನಗಾರಿ ಶಬ್ದಗಳು ಬಂದಿತ್ತು ಎಂದು ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿ ಪೂಜೆಯು ವಿಶಿಷ್ಟವಾದದ್ದು. ಇಲ್ಲಿಗೆ ಬರುವಂಥ ಭಕ್ತಾದಿಗಳ ಕೈಯಲ್ಲಿ 25 ಪೈಸೆಯನ್ನು ಕೊಟ್ಟು ಅದರ ಜೊತೆಗೆ ತಮ್ಮದೇ ಆದ ಹಣವನ್ನು ಕೈಯಲ್ಲೂ ಹಿಡಿದು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದ ಸುತ್ತ 5 ಪ್ರದಕ್ಷಿಣೆ ಮಾಡಿದರೆ ಆ ದುಡ್ಡನ್ನು ಅರ್ಚಕರ ಕೈಯಲ್ಲಿ ಕೊಟ್ಟು ದೇವರ ಪಾದಕ್ಕೆ ಸಮರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ. ಹಾಗೆ ಅಡ್ಡಿ ಆತಂಕಗಳು, ಮಕ್ಕಳಿದ್ದವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಹಣಕಾಸಿನ ವ್ಯಾಜ್ಯಗಳಿದ್ದರೆ ಖಂಡಿತವಾಗೂ ನೆರವೇರುವಂತಹ ಪುಣ್ಯ ಕ್ಷೇತ್ರವಾಗಿರುವಂತಹ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮಂಡ್ಯದ ತಾಲೂಕಿನ ಮದ್ದೂರಿನಲ್ಲಿರುವಂಥ ಕ್ಷೇತ್ರ. ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷತೆ ಮತ್ತು ಶಕ್ತಿ ಇದ್ದೇ ಇರ್ತದೆ. ಆದರೆ ಇಲ್ಲಿ ಇರುವಂತಹ ಶಕ್ತಿ ಅಪಾರವಾದದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಪ್ರತಿಷ್ಠಾಪಿಸಿ ಪೂಜಿಸಿರುವಂತಹ ವಿಶೇಷ ಶಕ್ತಿ ಉಳ್ಳಂತಹ ಆಂಜನೇಯ ಸ್ವಾಮಿ. ಆದರೆ ಇಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಆಂಜನೇಯನಿಗೆ ಗೊತ್ತಿರುವುದರಿಂದ ನೀವು ಒಮ್ಮೆ ಇಲ್ಲಿಗೆ ಬಂದು ಅವರು ಕೊಡುವಂಥ 25 ಪೈಸೆಯನ್ನು ಕೈಯಲ್ಲಿಡಿದು ಅದ್ರ ಜೊತೆಗೆ ನಿಮ್ಮ ದುಡ್ಡು ಹಾಕಿ 5 ಪ್ರದಕ್ಷಿಣೆ ಮಾಡಿ ಈ ದೇವರ ಮೂರ್ತಿಗೆ ನಿಮ್ಮ ದುಡ್ಡನ್ನು ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ 100% ನೆರವೇರುತ್ತೆ. ಏನಕ್ಕೆ ಅಂತಂದರೆ ಇದನ್ನು ನಾನು ಕೂಡ ಮಾಡಿದ್ದೆ, ನಿಮಗೋಸ್ಕರ ಮತ್ತೊಂದು ಸಲ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೀವು ಕೇಳಬೇಕಾಗಿರೋದು ಇಷ್ಟೇ,
ನೀವು ಅಂದರೆ ನೀವು 1,000 ಹಾಕಿ 10,000 ಹಾಕಿ ಅಂತ ಏನಕ್ಕೆ ಕೇಳಲ್ಲ. ಅವ್ರು ಕೊಡುವಂಥ 25 ಪೈಸೆ ಅಂದರೆ 4 ಆಣೆ ಜೊತೆಗೆ ನೀವು ₹1 ಹಾಕ್ಬೋದು, ₹5 ಹಾಕ್ಬೋದು, ₹10, ₹100 ಎಷ್ಟಾರು ನಿಮ್ಮ ಕೈಲಿ ದೃಢ ಎಷ್ಟಿರುತ್ತೋ ಅಷ್ಟು ಹಿಡ್ಕೊಂಡು ಜೊತೆಲಿ ಹೋಗಿ 5 ಪ್ರದಕ್ಷಿಣೆ ಮಾಡಿಕೊಂಡು ಅದಾದ ನಂತರ ಅವ್ರು ಅರ್ಚಕರು ಹೇಳ್ಕೊಡ್ತಾರೆ ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೂತಿರುವಂಥ ಅರ್ಚಕರೇ ಹೇಳ್ಕೊಡ್ತಾರೆ. ನೀವು ಆ ರೀತಿ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ನೀವು ಹಿಡಿದಿರುವಂಥ ದುಡ್ಡನ್ನು ಆ ದೇವರ ಪಾದಕ್ಕೆ ಅರ್ಪಿಸಿದ್ರೆ ನೀವು ಕೇಳ್ಕೊಂಡಂತಹ ದಿನಗಳಲ್ಲೇ ಒಳ್ಳೆಯದಾಗುವಂಥ ಕ್ಷೇತ್ರ. ಒಮ್ಮೆ ಆದರೂ ಬನ್ನಿ. ಇದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿರುವಂಥ ಕ್ಷೇತ್ರ. ಆದರೆ ನಿಮಗೆ ಬಸ್ಸಿನ ಸೌಕರ್ಯ ಇರ್ಬೋದು, ಆಟೋ ಸೌಕರ್ಯ ಇರ್ಬೋದು. ನಿಮ್ಮ ಬಸ್ ಸ್ಟ್ಯಾಂಡಿಂದ ಹತ್ರನೇ ಇರುವಂಥದ್ದಿಂದ ನೀವು ಮೈಸೂರು ಕಡೆಯಿಂದಾರು ಬರ್ರಿ, ನೀವು ಬೆಂಗಳೂರು ಕಡೆಯಿಂದಾರು ಬಂದ್ರೂ ಮದ್ದೂರು ಬಂದರೆ ಹೊಳೆ ಆಂಜನೇಯ ಸ್ವಾಮಿ ಅಂತಂದರೆ ತುಂಬ ಫೇಮಸ್ ಆಗಿದೆ. ಒಂದು ಸಲ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದು ಅನ್ನೋದೇ ನಮ್ಮ ಉದ್ದೇಶ. ನನ್ನ ಚಾನಲ್ ಇರುವುದು ಈ ಗೊತ್ತಿಲ್ಲದೆ ಇರುವಂತಹ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡುವುದಷ್ಟೇ. ಆದರೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ, ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಮಾತಾಡ್ಸೋಣ. ಯಾರ್ಯಾರಿಗೆ ಒಳ್ಳೆಯದಾಗಿದೆ, ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಅದೇ ರೀತಿ ನೀವು ಇಲ್ಲಿ ಬಂದು ನೀವು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ನಾವು ಹೆಂಗೆ ಇಲ್ಲಿ ಕೇಳ್ಕೋಬೇಕು ಅನ್ನೋದು ಡೌಟೇ ಪಡಬೇಡಿ. ಏನಕ್ಕೆ ಅಂತಂದರೆ ಅಲ್ಲಿ ಅರ್ಚಕರೊಬ್ರು ಇರ್ತಾರೆ. ನೀವು ಈ ಥರ ಮಾಡಿ, ಈ ಥರ ಪ್ರದಕ್ಷಿಣೆ ಮಾಡಿ, ನೀವೇನೇನಕ್ಕೆ ಸಂಕಲ್ಪ ಮಾಡ್ಕೋತಾ ಇದ್ದೀರಾ ಅದರ ಮುಖಾಂತರ ಇಷ್ಟು ಪ್ರದಕ್ಷಿಣೆ ಮಾಡಿ ಅಂತೇಳಿ ಅವ್ರು ಹೇಳ್ಕೊಡ್ತಾರೆ. ಆ ರೀತಿ ನೀವು ಮಾಡ್ಕೊಬಂದರೆ ಖಂಡಿತವಾಗೂ ನೆರವೇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಾನು ಸ್ವತಃ ಮಾಡ್ತಾ ಇದ್ದೀನಲ್ಲ, ಅದರಿಂದ ನಿಮಗೂ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ಉದ್ದೇಶ. ನನ್ನೊಬ್ಬನಿಗೆ ಒಳ್ಳೆಯದಾಗಬೇಕು ಅನ್ನೋದೇನಿಲ್ಲ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇರೋದೇ RBS 666 ಅಂತ, ಅಂದರೆ ರಾಯರ ಭಕ್ತ ಶಿವಕುಮಾರ್ ಅಂತೇಳಿ ನನ್ನ ಚಾನಲ್ ಇದೆ. ನೀವು ಕೂಡ ಸಬ್ಸ್ಕ್ರೈಬ್ ಮೂಲಕ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಇನ್ನೂ ಅನೇಕ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದಿದೆ, ಮಾಡಿಸ್ತೇ ಇರ್ತೀನಿ. ನಾನು ಇರುವವರೆಗೂ ಈ ದೇವಾಲಯಗಳು ಯಾವ್ಯಾವ ಅದ್ಭುತವಾಗಿದೆ ಆ ವಿಡಿಯೋಗಳನ್ನು ನಿಮಗೆ ನಿಮ್ಮ ಕಣ್ಣು ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ವಿಶೇಷವಾದ ದೇವಾಲಯಗಳನ್ನು ಪರಿಚಯ ಮಾಡಿಸ್ತಿದ್ದೀನಿ, ಆದರೂ ಪವರ್ ಇರುವಂತಹ ದೇವಸ್ಥಾನಗಳನ್ನು ಇಲ್ಲಿ ಪರಿಚಯ ಮಾಡ್ತಾಯಿದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಬನ್ನಿ ಈಗ ಇರುವಂಥ ಭಕ್ತಾದಿಗಳನ್ನ ಮಾತಾಡ್ಸೋಣ. ಹಾಗೆ ಈ ಅರ್ಚಕರನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ, ಯಾವ್ಯಾವಾಗ ಪೂಜೆ ಇರುತ್ತೆ, ಯಾವ ಟೈಮ್ಗಿಂದ ಯಾವ ಟೈಮ್ವರೆಗೂ ಬಾಗಿಲು ತೆಗೆದಿರುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಭಕ್ತಾದಿಯ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಿ. ನೀವು ಯಾವ್ದು? ಬೆಂಗಳೂರು. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಬರ್ತಾ ಇರ್ತೀವಿ. ಹನುಮಂತ ಜಯಂತಿಗೆಲ್ಲ ಬಂದಿದ್ದೀವಿ. ಈಗೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದು ನಿಮಗೆ ಏನು ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ಒಳ್ಳೇದಾಗಿದೆ. ನಾವೇನ್ ಕೇಳ್ಕೊಳ್ತೀವೋ ಆಂಜನೇಯ ಎಲ್ಲ ಒಳ್ಳೇದಾಗಿದೆ. ಈ ಮದ್ದೂರು ಬಂದ್ರೆ ಒಳಕಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಪವರ್ ಅಂತ ಗೊತ್ತಿದೆ, ಪ್ರತಿಯೊಂದು ಪವರ್ಫುಲ್ ಅಂತ ಹೇಳ್ತಾರೆ. ಹೌದು. ಆದ್ರೆ ನೀವು ಬಂದು ಇಲ್ಲಿ ಯಾವ ರೀತಿ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೂ ಒಂಥರ ಸಹಾಯ ಆಗುತ್ತೆ. ಮಕ್ಕಳದೆಲ್ಲ ಓದಿಂದೆಲ್ಲ ಕೇಳ್ಕೊಂಡಿದ್ವಿ, ಅದೆಲ್ಲ ಆಗಿದೆ. ನಮ್ದೆಲ್ಲ ಹೆಲ್ತ್ ಚೆನ್ನಾಗಿರ್ಲಿ, ಪದೇ ಪದೇ ಬರೋ ತರ ಆಗ್ಲಿ ಇಲ್ಲಿ ದೇವರಿಗೆ ಅನ್ಕೊಂಡಿದ್ವಿ. ನಾವು 2-3 ಸಲ ಹೀಗೆ ಒಬ್ರು ಹೇಳಿದ್ರು, ಕೇಳ್ಕೊಂಡು ಬಂದಿದ್ವಿ. ಟೆಂಪಲ್ ರನ್ ಅಂತ ಎಲ್ಲಾ ಕಡೆ ಮಾಡ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ನೀವು ತಿಳಿದ ಮಟ್ಟಿಗೆ ಇಲ್ಲಿ ಬರ್ತಾ ಇದ್ರಲ್ಲ, ಎಷ್ಟು ವರ್ಷದ ಪುರಾತನದ್ದು ಅಂತ ಏನೋ ನಿಮ್ಗೆ 500 ವರ್ಷದ ಹಿಂದಿಂದ ಅಂತ ಹೇಳಿ. 500 ವರ್ಷದ ಹಿಂದೆ. ತುಂಬಾ ಪವರ್ಫುಲ್ ಆಂಜನೇಯ ಅಂದ್ರೆ ಪವರ್ಫುಲ್, ಹೇಳೋದೇ ಬೇಡ. ಅದು ಹನುಮ ಭೀಮ ಮಧ್ವ 3 ಅವತಾರದ್ದು ಎಲ್ಲ ಪ್ರತಿಷ್ಠಾಪನೆ. ಆಮೇಲೆ ಇದ್ರಲ್ಲಿ ವಿಶೇಷ ಅಂದ್ರೆ ಬೆರಳುಗಳು, 2 ಬೆರಳುಗಳು ದೊಡ್ಡದಿದೆ, 2 ಬೆರಳು ದೊಡ್ಡದಿದೆ. ಆಮೇಲೆ ಜುಟ್ಟಿದೆ, ಅದಕ್ಕೆ ಜಡೆ ಇದೆ. ಜುಟ್ಟು ಅಂತ ಹೇಳ್ತೀವಲ್ಲ, ತಲೆಯಲ್ಲಿ ಜುಟ್ಟು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಗಂಟೆ ಇರೋದು, ಜುಟ್ಟು ಇರೋದು, ಅದು ವಿಶೇಷ. ಇದು ಕೂಡ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ. ಹೌದು. ಸರಿ, ಧನ್ಯವಾದಗಳು. ಯಾವುದು ನಿಮ್ದು? RBS 666 ಅಂತೇಳಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರದೀಪ್ ಆಚಾರ್ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ವಂಶ ಪರಂಪರೆಯಿಂದ ಮಾಡ್ತಾ ಇದ್ರಿ? ನಮ್ಮ ತಂದೆಯವರಾದ್ಮೇಲೆ ನಾವು ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ತಂದೆ ಜೊತೆಗೆ ಮಾಡ್ತಿದ್ದೆ. ಅಂದ್ರೆ ಈ ದೇವಸ್ಥಾನದ ವಿಶೇಷತೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರಥಮ ಹನುಮನ್ ನಾಮ, ದ್ವಿತೀಯ ಭೀಮ ಏವಚ ಪೂರ್ಣ ಕೃತಿ ಭಗವತ್ಕಾರಿ ಸಾಧಕ. ಇದು 550 ವರ್ಷ ಆಗಿದೆ. ಶ್ರೀಪಾದರಾಜರು ವ್ಯಾಸರಾಜರು ಇಬ್ರು ಸೇರಿ ಪ್ರತಿಷ್ಠೆ ಮಾಡಿರೋ ಪ್ರಾಣದೇವರು ಇದು. ಶ್ರೀಪಾದರಾಜರು ವ್ಯಾಸರಾಜರ ವಿದ್ಯಾಗುರುಗಳು, ಅವರು ಪ್ರತಿಷ್ಠೆ ಮಾಡಿರುವಂಥ ಪ್ರಾಣದೇವರು ಇಬ್ರು ಸೇರಿ ಮಾಡಿರುವಂಥದ್ದು. ವ್ಯಾಸರಾಜರು 732 ಕಡೆ ಆಂಜನೇಯ ಪ್ರತಿಷ್ಠೆ ಮಾಡಿದ್ರು, ಅದರಲ್ಲಿ ಇದೊಂದು. ಬಹಳ ಜಾಗೃತವಾಗಿರುವಂಥ ಪ್ರಾಣದೇವರು. ದೇವರು 3 ಅವತಾರ ಇದು: ಹನುಮ, ಭೀಮ, ಮಧ್ವ. ಬಲಗೈ 2 ಬೆರಳು ಉದ್ದ ಇರೋದ್ರಿಂದ ಮಧ್ವಾವತಾರ, ಎಡಗೈ ಸೌಗಂಧಿಕ ಪುಷ್ಪದಿಂದ ಭೀಮಾವತಾರ. ಬಾಲತುದಿಯಲ್ಲಿ ಗಂಟೆ ಇದೆ, ವ್ಯಾಸರಾಜ ಪ್ರತಿಷ್ಠಾಪನೆ. ಮೇಲ್ಗಡೆ ಸೂರ್ಯ ಚಂದ್ರರಿಂದ ಶ್ರೀಪಾದರಾಜ ಪ್ರತಿಷ್ಠೆ ಮಾಡಿದ ಸಂಕೇತ. ಚಕ್ರ, ಶಂಕರ, ದೇವ್ರಿಗೆ ಶಿಖ ಅಂತ ದೇವ್ರ ದೃಷ್ಟಿ ಇದೆ.
ಬಹಳ ಜಾಗೃತವಾಗಿರೋ ಪ್ರಾಣದೇವರು. ಇಲ್ಲಿ ಎಲ್ಲ ಯತಿಗಳು, ಮಾಧ್ವ ಯತಿಗಳು ಬಂದು ಪೂಜೆ ಮಾಡಿ ಅವ್ರಗಳಿಗೂ ಸತ ಇಲ್ಲಿ ಜಾಗ ಬಹಳ ಒಳ್ಳೇದು, ಒಳ್ಳೆ ಕ್ಷೇತ್ರ ಅಂತ ಹೇಳಿದ್ದಾರೆ. ಪೇಜಾವಶ್ಗಳು ದೊಡ್ಡವರು, ಸೌಂದರ್ಯ ಶ್ರೀಗಳವರು, ಮುತ್ತಾದಿ ಮಠದ ಸತ್ಯಾತ್ಮ ತೀರ್ಥರು, ಆಮೇಲೆ ಮುಳಬಾಗಿಲು ಶ್ರೀಪಾದರಾಜ ಮಠ ಸ್ವಾಮಿಗಳು, ಸುಜಯಂತ ತೀರ್ಥರು, ವ್ಯಾಸರಾಜ ಮಠದ ವಿದ್ಯಾಶೀಷ ತೀರ್ಥರು ಎಲ್ಲ ಸಹ ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿದ್ದಾರೆ. ಈಗಿನ ಪೇಜಾವಶ್ಗಳು ವಿಶ್ವಪ್ರಸನ್ನ ತೀರ್ಥರು ಸಹ ಅವಾಗವಾಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಮಾಡ್ತಿರ್ತಾರೆ. ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂದ್ರೆ, ಒಂದು 4 ಆಣಿ ಚೇಂಜ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಕಾಯಿನೋ ನೋಟ ಇಟ್ಕೊಂಡು ಹೊರಗಡೆ ಪ್ರದಕ್ಷಿಣೆ ಮಾಡಿ ಅಲ್ಲೊಂದು ಬೌಲ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ಬೇಕು. ಆಮೇಲೆ ನಾವು ಅದನ್ನ ತೆಗೆದು ಮಂಗಳಾರತಿ ಸಮಯದಲ್ಲಿ ದೇವ್ರ ಪಾದದ ಹತ್ರ ಇರ್ತೀವಿ. ಅವ್ರ ಕೆಲಸ ಆಗತ್ತೆ. ಆಮೇಲೆ ಬಂದು ಅವ್ರ ಕೈಲಿ ಏನಾಗುತ್ತೋ ಸೇವೆ ಮಾಡುವಂಥದ್ದು ಈ ದೇವಸ್ಥಾನ ಪದ್ಧತಿ. ಇಲ್ಲಿ ಮಧು ಅಭಿಷೇಕ ಬಹಳ ವಿಶೇಷ. ಮಾಧ್ವ ಸಂಪ್ರದಾಯ ಅಂತ ವಾಯಿಸ್ತಿದ್ದ ಪುನಶ್ಚರಣ ಏಕಾದಶಿ ಹೊರತುಪಡಿಸಿ ಪ್ರತಿ ದಿವಸ ಅಭಿಷೇಕ ಆಗತ್ತೆ. ಆಮೇಲೆ ಪಂಚಾಮೃತ ಅಭಿಷೇಕ, ವಿಶೇಷ ದಿನಗಳಲ್ಲಿ ಹೂವಿನ ಅಲಂಕಾರ, ಅಶ್ನದ ಅಲಂಕಾರ, ಬೆಣ್ಣೆ ಅಲಂಕಾರ ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ನಮ್ಮಲ್ಲಿ ರಾಮನವಮಿ, ಹನುಮತ್ ವ್ರತ, ಹನುಮತ್ ಜಯಂತಿ ಬಹಳ ವಿಶೇಷವಾಗಿ ಈ ದೇವಸ್ಥಾನ ನಡೆಯುವಂಥದ್ದು. ರಾಮನವಮಿ ಮತ್ತೆ ಚಿತ್ರ ಪೂರ್ಣಿಮೆ ದಿವಸ ನಮಗೆ ಹನುಮತ್ ಜಯಂತಿ ಮಧ್ವ ಸಂಪ್ರದಾಯದಂತೆ ಅವತ್ತು ಇಲ್ಲಿ ಮಹಾರಥೋತ್ಸವ ಜಾತ್ರೆ ಆಗುತ್ತೆ ಈ ದೇವಸ್ಥಾನ. ಅಂದ್ರೆ ಇದು ಎಷ್ಟು ವರ್ಷದ ಪುರಾತನದ್ದು ಈ ದೇವಸ್ಥಾನದ್ದು? ಹೊಳೆಕಟ್ಟೆ ಅಂತ ಆಂಜನೇಯ ಬರೋಕ್ಕೆ ಕಾರಣ ಏನು? ಈ ಹೊಳೆ ದಡದಲ್ಲಿದೆ, ಕದಂಬ ನದಿಯ ದಡದಲ್ಲಿರೋದ್ರಿಂದ ಹೊಳೆ ಆಂಜನೇಯ ಅಂತ, ಹೊಳೆ ದಡದಲ್ಲಿರೋದ್ರಿಂದ ಹೊಳೆ ಆಂಜನೇಯ ಅಂತ ಪ್ರಸಿದ್ಧಿ ಪಡೆದಿದೆ. 550 ವರ್ಷ ವ್ಯತ್ಯಾಸ ಇದೆ. ಕೃಷ್ಣದೇವರಾಯನ ಕಾಲದಲ್ಲಿ ಪ್ರತಿಷ್ಠೆ ಮಾಡಿರೋ 732 ಕಡೆ ಆಂಜನೇಯನ ಪ್ರತಿಷ್ಠೆ ಮಾಡ್ತಾರೆ ವ್ಯಾಸರಾಜರು. ಮೊದಲು ಭಕ್ತ ಪ್ರಹ್ಲಾದ, ಆಮೇಲೆ ವ್ಯಾಸರಾಜರು, ಅವರೇ ಮತ್ತೆ ರಾಘವೇಂದ್ರ ಸ್ವಾಮಿಗಳು 732 ವರ್ಷ ಅವ್ರು ಸಶೀಲವಾಗಿ ನಾನು ಬೃಂದಾವನದಲ್ಲಿ ಜೀವಂತವಾಗಿರ್ತೀನಿ ಅಂತ ಹೇಳಕ್ ಕಾರಣ, ವ್ಯಾಸರಾಜರು ಹಿಂದಿನ ಜನ್ಮದಲ್ಲಿ ಮಾಡಿದಂತ 732 ಆಂಜನೇಯನಿಗೆ ಅವರು 11 ವರ್ಷ ಜೀವಿತವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅವತಾರ ತರ್ತಾರೆ. ಆತರ ಲಿಂಕ್ ಇದೆ? ಹೌದೌದು, ಖಂಡಿತ. ಅಂದ್ರೆ 732 ವಿಗ್ರಹನೂ ಕೂಡ ಇದೆ. 732 ಆಂಜನೇಯ ಅದು ಹಿಂದುತ್ವವನ್ನ ಸಾರೋದಕ್ಕೋಸ್ಕರ ಅವತ್ತು ಮಾಡ್ತಾ ಇರ್ತಾರೆ. ಒಂದು ಆಂಜನೇಯ ಪ್ರತಿಷ್ಠೆ ಮಾಡದೆ ತುಂಬಾ ಕಷ್ಟ ಅಂತದ್ರಲ್ಲಿ ಅವ್ರು 732 ಮಾಡ್ತಾರೆ. ಹೌದೌದು. ಆ 732 ಮಾಡಿದಕ್ಕೇನೆ ಮತ್ತೆ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಅವತಾರ ತಾಳಿ 732 ವರ್ಷ ನಾನು ಜೀವಂತವಾಗಿರ್ತೀನಿ ಅಂತ ಈ 11 ಆಂಜನೇಯ 11 ವರ್ಷ ಜೀವಿತಾವಧಿ ಅವರು. ಆಮೇಲೆ ಇನ್ನೊಂದು ಗುರುಗಳೇ, ಈಗ ಕೆಲಸದ ವಿಚಾರವಾಗಿರ್ಲಿ ಅಥವಾ ಹಣದ ಸಮಸ್ಯೆ ಏನಾರ ಇದ್ರೆ ಇಲ್ಲಿ ಬಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು? ಅದೇ 4 ಆಣಿ ಚೇಂಜ್ ಇಟ್ಕೊಂಡು ಅದ್ರ ಜೊತೆ ಕಾಯಿನೋ ನೋಟ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಈ ಕ್ಷೇತ್ರಕ್ಕೆ ಏನಿಗೆ ಬಂದಿದ್ದೀನಿ, ನಾನು ಏನೇ ಅದು ಆಗಿರ್ಲಿ ನನ್ಗೆ ಮುಂದೆ ಅನುಕೂಲ ಮಾಡ್ಕೊಡಿ, ಅನುಕೂಲ ಆದ್ಮೇಲೆ ಬಂದು ನಾವು ಸೇವೆ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದೆಲ್ಲ ಪರಿಹಾರ ಆಗಿರೋದು ತುಂಬಾ ಇದೆ. ಈಗ ಮಕ್ಳಿಲ್ಲ ಅಂದ್ರೆ ಮಕ್ಕಳಾಗಿದೆ, ಸೊನ್ನೆಲಿದ್ದಾರೆ, ಕೋಟ್ಯಾಧೀಶ್ವರ ಆಗಿದ್ದಾರೆ, ದೇವಸ್ಥಾನಕ್ಕೆ ಬಂದು ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಸರ್ಕಾರಿ ಹುದ್ದೆಗಳಲ್ಲಿ ಇದ್ದಾರೆ, ಕ್ರಿಕೆಟ್ ಪ್ಲೇಯರ್ಸ್ ಗಳಾಗಿದ್ದಾರೆ, ಚಲನಚಿತ್ರ ನಟರುಗಳು ಸತ ಬಂದು ಈ ದೇವಸ್ಥಾನಕ್ಕೆ ಒಳ್ಳೇದಾಗಿದೆ. ಮಹಾರಾಜರು ಸತ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ, ಎದುರಿರೋರು, ಅವ್ರಿಗೂ ಸತ ಒಳ್ಳೇದಾಗಿದೆ ಈ ದೇವಸ್ಥಾನ. ಒಟ್ಟ ಈ ದೇವಸ್ಥಾನಕ್ಕೆ ಬಂದ್ರೆ ಖಂಡಿತವಾಗೂ ಒಳ್ಳೇದಾಗಿದೆ. ಈ ಕ್ಷೇತ್ರಕ್ಕೆ ಬಂದು ಒಳ್ಳೇದಾಗಿದೆ. ಯಾಕಂದ್ರೆ ಈ ಕ್ಷೇತ್ರ ಶ್ರೀಪಾದರಾಜರು, ವ್ಯಾಸರಾಜರು ಅವ್ರೇನ್ ಸಾಮಾನ್ಯದವರಲ್ಲ. ಅವ್ರು ಬಂದು ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಆ ಜಾಗ ಬಂದು ನಂಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇರ್ಬೇಕು ಮನುಷ್ಯನಿಗೆ. ಅಂದ್ರೆ ಎಲ್ಲ ದೇವಸ್ಥಾನ ನಾವು ನೋಡ್ಕೊಂಡ್ ಬಂದಿದ್ವಿ. ಆಂಜನೇಯ ವಿಗ್ರಹದಲ್ಲಿ ಈ ಬೆಲ್ಟ್ಗಳು ಇದೆಯಲ್ಲ, 2 ಉದ್ದ ಇದೆಯಲ್ಲ, ಮಧ್ವಾಚಾರ ತತ್ವ. ಅದು ಹರಿ ಸರ್ವೋತ್ತಮ ವಾಯುಜ್ಯೋತ್ತಮ ಅಂತ ಮಧ್ವಾಚಾರ ತತ್ವ. ಎಡಗೈ ಸೌಗಂಧಿಕ ಪುಷ್ಪ ಹಿಡಿದ್ರಿಂದ ಭೀಮ ಅವತಾರ. ಹಾಗಾಗಿ ಅದು ಎಲ್ಲೋ ಈ ರೀತಿ ಇಲ್ಲ. ಮತ್ತೆ ಇದು ಎಲ್ಲಾ ಕಡೆ ದಕ್ಷಿಣಾಭಿಮುಖವಾಗಿರುತ್ತೆ ಹೆಚ್ಚಿನ ಇದ್ರಲ್ಲಿ, ಇಲ್ಲಿ ಉತ್ತರಾಭಿಮುಖವಾಗಿರುವಂತದ್ದು ಇನ್ನೊಂದು ವಿಶೇಷ. ಸರಿ, ಇಷ್ಟು ತಿಳಿಸ್ಕೊಟ್ಟು ಧನ್ಯವಾದಗಳು ಸರ್. ಮತ್ತೊಂದು ವಿಶಿಷ್ಟವಾದ ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಆಂಜನೇಯ ಸ್ವಾಮಿ ವೀಕ್ಷಕರೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಆದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಒಂದು ಕಬ್ಬಿನ ಅಂಗಡಿ ಇದೆ, ಒಬ್ಬ ಲೇಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ಕೊಡುವಂಥ ಪ್ರಶುದ್ಧವಾದಂತಹ ಕಬ್ಬಿನ ಹಾಲನ್ನು ಕುಡಿದು, ಏಕೆಂತಂದರೆ ಇಲ್ಲಿ ಶುಂಠಿ ಮತ್ತು ಪುದೀನ ಮತ್ತು ನಿಂಬೆಹಣ್ಣನ್ನು ಹಾಕಿ ಕೊಡುವಂಥ ರುಚಿಕರವಾದಂಥ ಕಬ್ಬಿನ ಹಾಲನ್ನು ನಾವು ಕುಡಿದ್ವಿ. ನೀವು ಕೂಡ ಬಂದರೆ ಇಂಥವ್ರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನೀವು ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಲ್ಲಿ ಕಬ್ಬಿನ ಹಾಲು, ಪುದೀನ, ಶುಂಠಿ ಮತ್ತು ನೈಸರ್ಗಿಕವಾಗಿ ಸಿಗುವ ಕಬ್ಬಿನ ಹಾಲು, ತಂಪಾದ ಕಬ್ಬಿನ ಹಾಲು, ತಾಜಾ ಕಬ್ಬಿನ ಹಾಲು ಇಲ್ಲಿ ಹೊಳೆಕಟ್ಟೆ ಆಂಜನೇಯನ ಹತ್ತಿರ, ದೇವಸ್ಥಾನದ ಹತ್ತಿರ ದೊರೆಯುತ್ತದೆ. ನಾವು ದುಡ್ಡು ಯಾರು ನೋಡ್ಬಿಟ್ರ ನೀವು ಖಾತೆ ಬಟ್ಟ ನಾನು ನನ್ನ ಬ್ಯಾಂಕಲ್ಲಿ ಕಸ್ಟಮರ್ ಇಟ್ಟಿರೋಲ್ಲ ಸರ್, ಯೋಗೇಶ್ವರದಲ್ಲಿ ಇದ್ದಿರಲ್ಲ ಸರ್ ಅಂತಾರೆ ಎಲ್ಲರೂ. ನಮಗೆ ಇದು ಅವರೇ ನಮಗೆ ಕಾಳಗಳಲ್ಲಿ ಬಿಟ್ಟೋಣ. ಸರ್ ದೋಸ್ತು ಸರ್ ಪರಿಚಯ ಭಾರಿ ಪರಿಚಯ. ನಾವು ತಮ್ಮ ತಿಳಿಸ್ಕೊಡಿ.
ನೀವು ಕೂಡ ಇಂಥ ಶ್ರಮಪಟ್ಟು ಸಂಪಾದನೆ ಮಾಡುವವರಿಗೆ ಗೌರವ ಕೊಟ್ಟು ನಾವು ಕೂಡ ತೃಪ್ತಿಯಿಂದ ಜ್ಯೂಸ್ ಕುಡಿದ್ರೆ ಇಂಥವ್ರಿಗೆ ಸಹಾಯ ಕೂಡ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭವಾಗಲಿ.